ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರೇ ಟೋಪಿಗೆ ಹಾಕೊಂಡ್ರ, ಅವರೇ ನಮಾಜ್ ಮಾಡ್ಯಾರ, ಅವರೇ ಬಿರಿಯಾನಿ ತಿಂದಾರ. 20 ರಿಂದ 30 ಸಾವಿರ ಬೋಗಸ್ ಓಟ್ ಅನ್ನೋರು ತಯಾರಿಸಿ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಆಗಲತ್ತಂದ್ರ ಮೊನ್ನೆ ಮೇಯರ್ ಇಲೆಕ್ಷನ್ದಾಗ ಯಾಕೆ ಮುಸಲ್ಮಾನ ಇಬ್ರು ಇವ್ ತಗೊಂಡ್ರು? ಒಬ್ಬ ಮುಸಲ್ಮಾನ್ ತೋರಿಸ್ರಿ, ಯಾರ ಒಬ್ಬ ಹಿಂದೂ ವಿರೋಧಿ ಭಾಷಣ ಮಾಡಿದ್ರಿ? ಮುಸಲ್ಮಾನ ಸಮಾಜಕ್ಕೆ ಇವ್ರೇನು ಟಾರ್ಗೆಟ್ ಮಾಡ್ಲಾತಾರಲ್ರಿ, ಅದಕ್ಕೆ ಅವ್ರಿಗೆ ಪಾರ್ಟಿದಿಂದ ಉಚ್ಚಾಟನೆ ಮಾಡಿದ್ರಿ. ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಕಣಮ್ಮ. ಇವತ್ತಿನ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಮತ್ತು ಸಾಮಾಜಿಕ ಹೋರಾಟಗಾರ, ಚಿಂತಕರು ಆಗಿರುವಂತಹ ಯೂಸುಫ್ ಜಮಾದಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಸ್ಸಲಾಂ ವಾಲೇಕುಂ, ಜೈ ಭೀಮ್. ಮೊಟ್ಟ ಮೊದಲಿಗೆ ಜರ್ಮನ್ ವಾಣಿ ಪೇಪರ್ ಮತ್ತು ನ್ಯೂಸ್ ಆಫ್ ಹಿಂದೂಸ್ತಾನ್ ಎಲ್ಲ ಟೀಮ್ಗೆ ನಾನು ಹೃದಯಪೂರ್ವಕ ಧನ್ಯವಾದ ಕೊಡ್ತೇನೆ. ನಮಗೇನು ಕರೆದ ಕಿಶನ್ ಏನದಲ್ಲ, ಏನು ನಮ್ಮ ಮನಸ್ಸೊಳಗೆ ಇದ್ದಿದ್ದು ನಮ್ಮ ಅಭಿಪ್ರಾಯ ಜನರ ಮುಂದೆ ಇರಲಿ ಅಂತೇಳಿ. ಸರ್, ನೀವು ನಿನ್ನೆ ಒಂದು ಹೇಳಿಕೆ ನೀಡ್ತೀರಿ ಸರ್, ಅದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ, ಹಾಗೂ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೂಡ ಅದು ವೈರಲ್ ಆಗ್ತಾ ಇರುವಂತದ್ದು. ಅದ್ರ ಬಗ್ಗೆ ನೀವೇನು ಸ್ಪಷ್ಟನೆ ನೀಡ್ತೀರಾ? ಮೇಡಮ್, ಇದು ಏನ ಪ್ರತಿಯೊಂದು ವಿಷಯ ತಗೊಂಡು ಮುಸಲ್ಮಾನ ಸಮಾಜಕ್ಕೆ ಇವ್ರೇನು ಟಾರ್ಗೆಟ್ ಮಾಡ್ಲಾತಾರಲ್ರಿ, ಅದು ಮುಸಲ್ಮಾನ ಸಮುದಾಯ ಒಳಗೆ ನಾನು ಹುಟ್ಟು ಬೆಳೆದೀನಿ ಅಂದ್ರೆ ನಮ್ಮ ಮನಸ್ಸಿಗೆ ನೋವು ಆಗ್ತದೆ. ಯಾಕಂದ್ರೆ ಈ ಭಾರತ ದೇಶಕ್ಕೆ ಸ್ವತಂತ್ರ ಸಿಗ್ಬೇಕಾದ್ರೆ ನಮ್ಮ ಮುಸಲ್ಮಾನ್ ಮಂದಿನೂ ಅದ್ರಾಗ ಪಾಲ್ಗೊಂಡ್ರು. ಬರೇ ಪರ್ಟಿಕ್ಯುಲರ್ ಯಾರೋ ದೇಶಕ್ಕೆ ಸ್ವತಂತ್ರ ಕೊಟ್ಟಿಲ್ಲ. ಕೆಲವು ಮಂದಿರಿ, ಹಲವಾರು ನೋಡ್ಬೋದು, ಎಷ್ಟೋ ಮೌಲ್ಯಗಳಿಗೆ ಬ್ರಿಟಿಷರು ಫಾಶಿ ಹಾಕಿದ್ರು, ಗಲ್ ಶಿಕ್ಷೆ ಕೊಟ್ಟಿದ್ರು. ಆದ್ರೆ ಅವರು ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರ ಕೊಟ್ಟಿದ ಮ್ಯಾಗ ಅವರು 1947ದಾಗ ಅವ್ರು ಎಲ್ಲಾರು ಹೇಳಿದ್ರು, ಬೇರೆ ದೇಶ ಮಾಡಿದ್ರು. ಆದ್ರ ನಾವು ಈ ಭಾರತ ದೇಶದಾಗ ಉಳ್ಕೋಬೇಕಾದ್ರ ಬೈ ಚಾಯ್ಸ್ ಉಳ್ಕೊಂಡಿಲ್ಲ, ಬೈ ಚಾನ್ಸ್ ಉಳ್ಕೊಂಡಿಲ್ಲ, ಬೈ ಚಾಯ್ಸ್ ಉಳ್ಕೊಂಡಿವಿ. ಈ ಭೂಮಿ ತಾಯಿ ಮತ್ತು ಈ ಮಣ್ಣಿನ ನಮ್ದು ಪ್ರೀತಿ ಐತಿ. ಇಲ್ಲಿ ನಮ್ಮ ತಾತ ಮುತ್ಯ ಗುರಿಗಳು ಅದಾವು. ಇಲ್ಲಿ ಎಷ್ಟು ನಮ್ಮ ಪ್ರಾತಃ ಕಾಲ ರಾಜ ಮಹಾರಾಜ ಮಾಡಿದ್ದು ಮೆನಮೆಂಟ್ಸ್ ಅದಾವ. ಇಲ್ಲಿ ನಮ್ಮ ಇತಿಹಾಸ ಅದ ಈ ಭಾರತ ದೇಶದಾಗ. ಅದ್ರ ಸಂಬಂಧ ಈ ಪ್ರತಿಯೊಂದು ವಿಷಯ ತಗೊಂಡ ಒಬ್ಬ ಮುಸಲ್ಮಾನ್ ಸಮಾಜಿಗೆ ಟಾರ್ಗೆಟ್ ಮಾಡಿದ್ರೆ ಮನ್ಸಿಗೆ ನೋವು ಆಗ್ತದೆ. ಸರ್, ನೀವು ಒಂದು ಹೇಳಿಕೆ ಕೊಡ್ತೀರಿ ಸರ್, ಮುಸ್ಲಿಂ ಟೋಪಿ ಹಾಕ್ತಾರೆ ಮತ್ತೆ ಮುಸ್ಲಿಂ ವಿರೋಧಿ ಅಂತಿದ್ದಾರೆ, ಅದೆಲ್ಲ ಫೋಟೋ ವೈರಲ್ ಆಗ್ತಿದ್ದಾವೆ ಹಾಗೆ ಹೀಗೆ ಅಂತ. ಅದು ಫೋಟೋ ವೈರಲ್ ಆಗ್ತಿರೋದನ್ನ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಸರ್. ಎಷ್ಟೋ ವೇದಿಕೆಗಳಲ್ಲಿ ಸ್ಪಷ್ಟನೆ ನೀಡಿದ್ದಾರೆ, ಎಷ್ಟೋ ಸಲ ಅವರೇ ಹೇಳಿದ್ದಾರೆ ಸರ್ ಖುದ್ದಾಗಿ. ಹೌದು, ನಾನು JDS ಅಲ್ಲಿ ಇದ್ದಾಗ ಟೋಪಿ ಹಾಕಿದ್ದೀನಿ, ಅದು ಈಗೊಮ್ಮೆ ಫೋಟೋ ವೈರಲ್ ಆದಾಗೆ ಅವರು ಸ್ಪಷ್ಟನೆ ನೀಡಿದ್ರು ಸರ್. ಅದು ಈಗ ಸಡನ್ಲಿ ಆ ವಿಚಾರ ಚರ್ಚೆಗೆ ಬಂದಿದ್ದಾದ್ರು ಯಾಕೆ ಸರ್? ಯಾಕಂದ್ರೆ ಮೇಡಮ್, ನಾವು ನಮ್ಮ ಅತೀತನೂ ಮರಿಬಾರ್ದ್ರಿ. ನಾವು ಎಲ್ಲಿಂದ ಬೆಳ್ಕೊಂಡು ಬಂದಿದ್ದೀವಿ, ನಮ್ಗೆ ಯಾರು ಹಿಂದೆ ಸಹಾಯ ಮಾಡ್ಯಾರ, ಅದು ನಾವು ಸಾಹಿತ್ಯನ ಮರಿಬಾರ್ದು. ಈಗ ಅವ್ರಿಗೆ ಏನು JDS ಒಳಗೆ ಇದ್ದಾಗ, ನಮ್ಮ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು JDS ಒಳಗೆ ಇದ್ದಾಗ ಅವ್ರಿಗೆ ಟಿಕೆಟ್ ಸಿಕ್ತರು. ಅವ್ರು ಬರೀ ಮುಸಲ್ಮಾನ್ ಸಮಾಜಕ್ಕೆ ನಾನು ಒಳ್ಳೆ ಕಾರ್ಯಕರ್ತ ಇದ್ರೆ ಮುಸಲ್ಮಾನ್ ಸಮಾಜರಿಗೆ ನಾ ಬೆಂಬಲ ಕೊಡ್ತೇನೆ ಅಂತೇಳಿ ಅವರೇ ಟೋಪಿಗೆ ಹಾಕೊಂಡ್ರ, ಅವರೇ ನಮಾಜ್ ಮಾಡ್ಯಾರ, ಅವರೇ ಬಿರಿಯಾನಿ ತಿಂದಾರ, ಅವರೇ ಶಿವಕುಮಾರ್ ಹಂಚಾಡ್ತಾರ. ಅದು ಫೋಟೋ ನೀವು ಹೋಗಿ ತೆಗ್ದಿಲ್ರಿ ಮೇಡಮ್. ಮೊದಲು ಆವಾಗ 2013ದಾಗ ತೆಗ್ದಿದ್ ಫೋಟೋನೇ ವೈರಲ್ ಆಗ್ಲತ್ತವ. ಆವಾಗ ಇವ್ರು ಈ ರೀತಿ ಮಾಡ್ತಾರ. ಈಗ BJPದಿಂದ ಆರಿಸಿ ಬಂದಿದ್ಮ್ಯಾಗ ಈ ಬರೇ ಹಿಂದೂ ಸಮಾಜದವದಿಲ್ಲ, ಉಳ್ಕಿದೇನು ಸಂಬಂಧ ಇಲ್ಲ ಅಂದ್ರ ಈ ರೀತಿ ಏನ್ ಮಾತಾಡತ್ತಾರಲ್ರಿ, ಈ BJP ಪಾರ್ಟಿದವ್ರಿಗೆ ಈ ಮಾತು ಸರಿ ಅನ್ಸಿಲ್ಲ. ಅದಕ್ಕೆ ಅವ್ರಿಗೆ ಪಾರ್ಟಿದಿಂದ ಉಚ್ಚಾಟನೆ ಮಾಡಿದ್ದಾರೆ ಸರ್, ಅದು ಒಪ್ಕೋತೀವಿ. ಬಟ್ ನೀವು ಸರ್, ಅವರು ಈಗ ಎಲ್ಲರೂ ಮುಸ್ಲಿಂ ಟೋಪಿ ಹಾಕ್ತಾರಂತ ಅವರು ಮುಸ್ಲಿಂ ಪರಾನೇ ನಿಲ್ಲೋಕ್ಕಾಗಲ್ಲ. ಅವ್ರದೇ ತತ್ವ ಸಿದ್ಧಾಂತಗಳು ಬೇರೆ ಇರ್ತಾವು, ಅವರು ಬೇರೆ ಇದನ್ನೇ ಪಾಲಿಸ್ತಿರ್ತಾರೆ, ಅವರು ಹಿಂದುತ್ವವಾದಿ ಅದು ಇದು ಅಂತೇಳಿ ಅವ್ರು ಎಷ್ಟೋ ಸಲ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಸರ್. ಅದು ಮುಸ್ಲಿಂ ಟೋಪಿ ಹಾಕಿದ ಕೂಡಲೇ ಅವರು ಮುಸ್ಲಿಂ ಪರಾನೇ ನಿಲ್ಬೇಕು ಅನ್ನೋದೇನಿಲ್ಲ ಸರ್.
ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈಗ ಬಿಜಾಪುರ ನಗರದಲ್ಲಿ ಇಲ್ಲ, ಇಡೀ ಕರ್ನಾಟಕದಾಗಲಿ ಇಡೀ ಭಾರತ ದೇಶದಾಗಲಿ ಒಬ್ಬ ಮುಸಲ್ಮಾನ್ ತೋರಿಸ್ರಿ, ಯಾರ ಒಬ್ಬ ಹಿಂದೂ ವಿರೋಧಿ ಭಾಷಣ ಮಾಡಿದ್ರಿ, ಹಿಂದೂ ವಿರೋಧಿ ಯಾವ್ದ್ರ ಚಟುವಟಿಕೆ, ಯಾರ ಹಿಂದೂ ವಿರೋಧಿ ಮಾತಾಡೇನ್ರಿ? ಇಲ್ಲ. ಮತ್ ಇವ್ರು ಅಧಿಕಾರದಾಗ ಬಂದಿದ್ಮ್ಯಾಗ ಯಾಕೆ ಮುಸಲ್ಮಾನ್ ವಿರೋಧಿ ಮಾಡ್ತಾರೆ? ಮತ್ತ ಯತ್ನಾಳ್ ರಾಜಕಾರಣ ಮಾಡ್ತಿದ್ದಾರೆ, ಎಲ್ಲಾ ಜಾತಿಯವರ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ, ಮುಸ್ಲಿಂ ಹಿಂದೂ ಅಂತಿದ್ದಾರೆ ಪದೇ ಪದೇ ಅಂತ ನೀವೇ ಹೇಳ್ತೀರಾ. ಆದ್ರೆ ಮತ್ತೆ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸರ್ 50% ಮುಸ್ಲಿಂ ಬಾಂಧವರೇ ಇದ್ದಾರೆ. ಆದ್ರೂ ಕೂಡ ನೀವು ಯಾಕೆ ಇಲ್ಲಿವರೆಗೂ ಅವ್ರನ್ನ ಸೋಲಿಸ್ಲಕ್ಕಾಗ್ಲಿಲ್ಲ ಸರ್? ಮೇಡಮ್ ಹೆಂಗ ಅಂದ್ರ ಇದು ರಾಜಕೀಯ ಬೇರೆ ರೀ. ಈಗ ನೀವು ಯಾಕೆ ಸೋಲಿಲ್ಲ ಅಂದ್ರ ಅವ್ರ ಮ್ಯಾಗ ಏನ್ ಆರೋಪ ಆಗ್ಲತ್ತರಿ, 20,000-30,000 ಬೋಗಸ್ ಓಟ್ ಅನ್ನೋರು ತಯಾರಿಸಿ ಅವರು ಏನ ವಿಜಯನೋ ಬಿಜಾಪುರ ನಗರಕ್ಕೆ ತಗೊಂಡಿರ್ತೀರಿ. ಅದು ಆಲ್ರೆಡಿ ಇದು ಪ್ರಕರಣ ಕೋರ್ಟ್ನಾಗ ನಡೆದದ್ರಿ. ಈಗ ನಾವ್ ಹೇಳೋದೇನು, ಅಲ್ಲಿ ಎಲ್ಲೋ ಪ್ರಿಯಾಂಕಾ ಖರ್ಗೆ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು, ಯಾವುದೇ ಸಂಘ ಸಂಸ್ಥೆದವರು ಸಾರ್ವಜನಿಕ ಸ್ಥಳದಲ್ಲಿ ಯಾವ ಚಟುವಟಿಕೆ ಮಾಡಬಾರ್ದು, ಅದಕ್ಕೆ ಬ್ಯಾನ್ ಮಾಡ್ರಿ ಅಂತೇಳಿ ಅವರು CM ಅವ್ರಿಗೆ ಮನವಿ ಮಾಡಿದ್ರು. ಆ ಆದೇಶ ಮೀರಿಗೆ CM ಅವ್ರು ಏನಂದ್ರು, ಯಾವುದೇ ಸಂಘ ಸಂಸ್ಥೆದವರು ಸರ್ಕಾರಿ ಕಾಲೇಜ್ ಆಗ್ಲಿ ಸರ್ಕಾರಿ ಸ್ಕೂಲ್ ಆವರಣದಲ್ಲಿ ಆಗ್ಲಿ ಯಾವ ಚಟುವಟಿಕೆ ಮಾಡಬೇಡ್ರಿ ಅಂತೇಳಿ ಅವ್ರು ಆದೇಶ ಮಾಡಿದ್ರೆ ಅದು ಪ್ರತಿಯೊಬ್ಬರಿಗೆ ಆಯ್ತು. ಇವರು ಆ ಕೆರನ ಬರೀ ಡೈರೆಕ್ಟ್ಲಿ ಇವರು CM ಹೋಗಿ ಪತ್ರ ಕೊಡ್ತಾರ ಮುಸಲ್ಮಾನ್ ಸಮಾಜದವ್ರಿಗೆ, ಮುಸಲ್ಮಾನ್ ಬಾಂಧವರಿಗೆ. ಇಟ್ಟು ಮುಸಲ್ಮಾನ್ ಇವ್ರಿಗೆ ತೊಂದರೆ ಆಗಲತ್ತಂದ್ರ ಮೊನ್ನೆ ಮೇಯರ್ ಇಲೆಕ್ಷನ್ದಾಗ ಯಾಕೆ ಮುಸಲ್ಮಾನ್ ಇಬ್ರು ಇವ್ರು ತಗೊಂಡ್ಬಾರ್ದಾಗಿತ್ತು. ಮುಸಲ್ಮಾನ್ ಮಂದಿ ತಗೊಂಡ್ರೆ ದಾಡಿ ಬೇಡ ಬುರ್ಕ ಬೇಡ ಅಂತಾರೆ, ಇವರು ನಮ್ಮ ಆಫೀಸ್ ಸಮೀಪ ಬರ್ಬೇಡ್ರಿ ಅಂತಾರ. ಅದ್ರಾಗ ದಾಡಿ ಒಬ್ಬ ಇದ್ದ, ಬುರ್ಕದವ್ರು ಅದಾರ, ಇಬ್ರು ತಗೊಂಡ್ರೆ ತಮ್ಮ ಮೇಯರ್ ಕುಂದ್ರಸ್ಯಾರಲ್ರಿ. ಅದು ರಾಜಕಾರಣ ಸರ್. ಈಗ ಮೇಯರ್ ಅವರು ಏನದು ಇಬ್ರನ್ನ ಅಲ್ಲಿ ಮಹಾನಗರ ಪಾಲಿಕೆ ಒಳಗೆ ಮುಸ್ಲಿಮ್ಸೇ ಇದಾರ ಅಂತ ಹೇಳ್ತಿರಲ್ಲ, ಅದು ರಾಜಕೀಯ ಸರ್, ಅದು ರಾಜಕೀಯದ ಒಂದು ಪಾರ್ಟ್ ಸರ್. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ರಾಜಕೀಯ ಮಾಡ್ರಿ, ರಾಜಕೀಯ ಮಾಡಕ್ ಯಾರು ಒಲೆನಾಗ್ತಿಲ್ಲ, ಆದ್ರೂ ಜಾತಿ ರಾಜಕಾರಣ ಮಾಡಬೇಡ್ರಿ. ಎಲ್ಲಾರಿಗೆ ಸಮಾನತೆ ತಗೊಂಡ್ ನಡ್ರಿ. ಈ ಬಿಜಾಪುರ ನಗರ ಅಂದ್ರೆ ಸೂಫಿ ಸಂತರ ನಾಡ್ರಿ, ಈ ಬಸವನ ನಾಡು. ಈ ಬಸವನ ನಾಡಿನಲ್ಲಿ ಪ್ರತಿಯೊಬ್ಬರು ಎಲ್ಲಾರು ಹಿಂದೂ ಮುಸಲ್ಮಾನ್ ಕೂಡ್ಕೊಂಡು ಏನ್ ಆಮ್ರಸ್ನ ತೋರಿಸ್ಕೊಂಡು ಹೊಂಟ್ರಲ್ಲ, ಅದ್ರಾಗ ಇವರು ವಿಷ ಬೀಜ ಆಗು ಕೆಲಸ ಮಾಡುತ್ತಾರೆ. ಅದಕ್ಕೆ ನಮ್ಗೆ ತೊಂದರೆ ಆಗಲತ್ತ ಅಷ್ಟೇ. ಈ ದೀಪಾವಳಿ ಹಬ್ಬಕ್ಕೆ ಎಲ್ಲಾ ಹಿಂದೂ ಸಮಾಜದವ್ರ ಮನೆ ನಾವು ಹೋಗ್ತೀವಿ, ರಂಜಾನ್ ಹಬ್ಬ ಬಂದ್ರೆ ಎಲ್ಲಾ ಹಿಂದೂ ಸಮಾಜದವ್ರು ನಮ್ಮಲ್ಲಿ ಬರ್ತಾರೆ. ಇವು ಇಬ್ರು ನಮ್ಮ ಪ್ರೀತಿ ಒಳಗ ಇವ್ರು ತಮ್ಮ ದೊಡ್ಡ ರಾಜಕಾರಣಿ ಮಾಡಕ ಇವ್ರು ಯಾಕೆ ಈ ರೀತಿ ಇವ್ರು ವಿಷ ಹಾಕ್ಲಾಗ್ತಾರ? ಅವ್ರ ಬೇಳೆ ಬೇಯಿಸ್ಕೊಳಕ್ಕೆ ಅವ್ರು ವಿಷ ಹಾಕ್ಲಿಕ್ಕೆ ಕಾರಣನೇ ನೀವು ಸರ್. ಯಾಕಂದ್ರೆ ಇವತ್ತು ಬಿಜಾಪುರ ನಗರದೊಳಗೆ ಸರ್, ಅವ್ರ ನಗರದಷ್ಟೇ ತಗೊಂಡ್ರೆ 50% ಮುಸ್ಲಿಮ್ಸೇ ಇದ್ದೀರಿ ಇಲ್ಲಿ. ಅವ್ರು ಎಷ್ಟೋ ಬಾರಿ ಈ ಸತಿ ಗೆದ್ದಾಗಲ್ಲ, ಹಿಂದಿನ ಬಾರಿ ಗೆದ್ದಾಗೂ ಕೂಡ ಅವರು ಹಿಂದೂವಾದಿನೇನಾ ಮುಸ್ಲಿಂ ವಿರೋಧಿ ಅನ್ನುವಂತ ಎಷ್ಟೋ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಎಷ್ಟೋ ಕೇಸ್ಗಳು ದಾಖಲೆ ಆಗಿದ್ದಾವೆ. ಬಟ್ ನೀವು ಅವ್ರನ್ನ ಪದೇ ಪದೇ ಗೆಲ್ಲಿಸ್ತೀರಾ ಸರ್, ಮತ್ತೆ ಪದೇ ಪದೇ ಅದೇ ನಡೀತಾ ಇದೆ. ಅದ್ರೊಳಗೆ ಏನಾದ್ರೂ ಮುಸ್ಲಿಂ ಮತ್ತು ಯತ್ನಾಳ್ ಅವ್ರ ನಡುವೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆನಾ, ಹೇಗೆ? ಮುಸಲ್ಮಾನ ಮತ್ತು MLA ಯತ್ನಾಳ್ ಅವ್ರ ನಡುವೆ ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ. ಇದ್ರಾಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಅಡ್ಜಸ್ಟ್ಮೆಂಟ್ ಅದ. ಇವರು ಏನ್ ಕಮಿಟ್ಮೆಂಟ್ ಆಗ್ತದೆ ಗೊತ್ತೇನ್ರಿ, ಕೆಲವೊಂದು ಮತಕ್ಷೇತ್ರದಲ್ಲಿ ನೀವು ನಮ್ಗೆ ಹೆಲ್ಪ್ ಮಾಡ್ರಿ, ನೀವು ಎಲ್ಲಿ ನಿಂದಿರ್ತೀರಿ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತೀರಿ. ಈ ನಮ್ಮ ಬಿಜಾಪುರ ಮುಸಲ್ಮಾನ್ ಮಂದಿ ಏನದಲ್ಲ, ಒಬ್ಬನೇ ರಾಜ ಏನದಲ್ಲ, ಇವ್ರ ಎಲ್ಲಾರ್ಗೂ ಗುಲಾಮ್ಗಿರಿ ಅಂತೀರಿ ನಡೆಸ್ಕೊಂಡು ತಗೊಂಡು ಹೊಂಟದ್ರಿ. ಇವತ್ ನೀವು ಹೇಳ್ತಿದ್ದೀರಾ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆ, ಮತ್ತು ಒಂದೊಂದು ಕ್ಷೇತ್ರದೊಳಗೆ ಅವ್ರ ಅಡ್ಜಸ್ಟ್ಮೆಂಟ್. ಹಂಗಿದ್ರೆ ಇಲ್ಲಿ ಉಸ್ತುವಾರಿ ಸಚಿವರು MB ಪಾಟೀಲ್ ರವ್ರದ್ದು ಮತ್ತು ಯತ್ನಾಳ್ ರವ್ರದ್ದು ಏನಾದ್ರೂ ಹೊಂದಾಣಿಕೆ ರಾಜಕಾರಣ ಇದೆನಾ? ಎಲ್ಲಾ ಇಡೀ ಬಿಜಾಪುರ ನಗರಿಗೆ ಗೊತ್ತದಲ್ರಿ ಮೇಡಮ್, ನಾ ಯಾಕೆ ಮತ್ ಸರ್ ಈಗ RSS ಬ್ಯಾನ್ ಆಗಿದ್ದು, ಆಮೇಲೆ ಬ್ಯಾನ್ ಮಾಡ್ತೀವಿ, ಆಮೇಲೆ ಏನೇನೋ ಹೇಳಿಕೆಗಳನ್ನ ಇವರು ಮತ್ತೆ ಆ ವೇಷ ಏನ್ ಧರಿಸಿದ್ರು, RSS ವೇಷ ಧರಿಸಿದಂತ ನೌಕರನ್ನೇ ವಜಾ ಮಾಡ್ತಾರೆ ಇವತ್ತು ಪ್ರಿಯಾಂಕಾ ಖರ್ಗೆರವರು. ಅದ್ರ ಬಗ್ಗೆ ನೀವು ಧ್ವನಿ ಎತ್ತಲಿಲ್ಲ ಸರ್. ನಿಮ್ದೇ ಸಮಾಜ ಅಂತ ಬಂದಾಗ ಮುಸ್ಲಿಂ ಸಮಾಜದವರು ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡಬಾರ್ದು ಅನ್ನುವಂತ ಹೇಳಿಕೆ ನೀವು ಇದನ್ ಮಾಡಿದ್ರಿ. ಅದೇ ರೀತಿ ಯತ್ನಾಳ್ ಅವರು ಒಂದೇನೋ ಹಿಂದೂ ಪರ ಹೇಳಿಕೆಗಳನ್ನ ಕೊಟ್ಟಾಗ ಅವ್ರನ್ನ ಸಮರ್ಥಿಸಿಕೊಳ್ಳದೆ ಅವ್ರ ಬಗ್ಗೆ ನೀವು ಇದನ್ ಮಾಡಕ್ ಹೋಗ್ತೀರಾ, ವಿರೋಧ ಮಾಡಕ್ ಹೋಗ್ತೀರಾ ಸರ್. ಅದೇ ರೀತಿ ಸರ್ ಇವತ್ತು ನೀವು ಈ ಹೇಳಿಕೆಗೆ ಹೇಗ್ ಧ್ವನಿ ಎತ್ತಿದ್ರು, ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡುವಂತಿಲ್ಲ ಅಂತ ಹೇಳಿ, ಇವತ್ತು ಸರ್ಕಾರಿ ನೌಕರ ವಜಾ ಆಗ್ತಾನೆ, ಅಲ್ಲಿ ಒಂದು ಕುಟುಂಬ
ಇವತ್ತು ನೀರವ್ ಮೌನ ಆವರಿಸ್ತಾ ಇದೆ. ಅದ್ರ ಬಗ್ಗೆ ನೀವ್ ಯಾಕೆ ಧ್ವನಿ ಎತ್ತಲಿಲ್ಲ ಸರ್ ಇಲ್ಲಿವರೆಗೂ? ಮೇಡಮ್, ಮೊದಲ ಮಾತೇನಂದ್ರ RSS ಬ್ಯಾನ್ ಮಾಡಿರ್ತೀರಿ ಎಲ್ಲದ ಹೇಳಿ. ಯಾವ ಒಬ್ಬ ಮುಸಲ್ಮಾನ್ ಸಮಾಜದವಾಗ್ಲಿ ಮುಖಂಡ ಆಗ್ಲಿ ಏನಾರ ಪತ್ರ ಬರ್ದನ್ರಿ RSS ಬ್ಯಾನ್ ಮಾಡ್ರಿ, ಬಜರಂಗಲ್ ಬ್ಯಾನ್ ಮಾಡ್ರಿ, ಮತ್ತೆ ಏನಾರ ಹಲವಾರು ಬೇರೆ ಸಂಘಟನೆ ಬ್ಯಾನ್ ಮಾಡಿರ್ತೀರಿ. ನಾವು ಮುಸಲ್ಮಾನ್ ಸಮಾಜದವ್ರು ಯಾರು ವಿರೋಧಿ ಅಲ್ಲ. ಈಗ ನಾವು ಕೆಲವೊಂದು ವಿಡಿಯೋದಾಗ ನೋಡ್ರಿ ನಾವು ಸೋಷಿಯಲ್ ಮೀಡಿಯಾದಾಗ RSS ದವರು ಏನ ಮಾರ್ಚ್ ಮಾಡತ್ತಾರ, ಅವ್ರು ಮುಸಲ್ಮಾನ್ ಸಮಾಜದವ್ರಿಗೆ ಹೂವು ಹಾಕ್ಲಾಗತ್ತಾರ ಅವ್ರಿಗೆ. ಅವ್ರ ಕಡೆಯಿಂದ ಏನ್ರಿ ಅವ್ರ ತಮ್ಮ ಅವ್ರಿಗೆ ಈಗ ನೋಡ್ರಿ RSS ಮುಖಂಡ ಮೋಹನ್ ಭಾಗವತ್ ಅವ್ರು ಮುಸಲ್ಮಾನ್ ಸಮಾಜದ ಮೌಲ್ಯ ಜೊತೆಗೆ ಬಹಳ ಚಲೋ ಅವ್ರಿಗೆ ಸಂಬಂಧ ಅದ. ನಾವ್ಯಾಕೆ ಅವರು ವಿರೋಧಾಗಿ ಮಾತಾಡೋದ್ರಿ? ನಾವ್ಯಾಕೆ ಅವ್ರ ಪರವಾಗಿ ಮಾತಾಡೋಣ? ಈಗ ಪರ್ಟಿಕ್ಯುಲರ್ RSS ಬ್ಯಾನ್ ಮಾಡಿ ಐತೆ ಯಾವ ಪತ್ರ ಬರ್ದಾರಿ? ಯಾರು ಬರ್ದಿಲ್ಲ. ಸೋಷಿಯಲ್ ಮೀಡಿಯಾದಾಗ ಎಲ್ಲೂ ಕಂಡಿಲ್ಲ ಅದು. ಅವರು ಪ್ರಿಯಾಂಕಾ ಖರ್ಗೆ ಅವರು ಏನ್ ಹೇಳ್ಯಾರ, ಏನ್ ಸಂಘ ಸಂಸ್ಥೆದವರು ಸರ್ಕಾರಿ ಆವರಣದಲ್ಲಿ ಯಾವುದು ಈ ರೀತಿ ಚಟುವಟಿಕೆ ಮಾಡಬೇಡ್ರಿ, ಮಾಡುದಿದ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ ಆ ಅಧಿಕಾರಿ ಆಗ್ಲಿ ಅಲ್ಲಿ ಒಂದು ಪರ್ಮಿಷನ್ ತಗೊಂಡ್ ಮಾಡ್ರಿ ಅಂತೇಳಿ ಹೇಳ. ಅದ್ರಾಗ ಇವರು ಡೈವರ್ಟ್ ಮಾಡಿ ಮುಸಲ್ಮಾನ್ ಸಮಾಜದವ್ರಿಗೆ ಡೈವರ್ಟ್ ಮಾಡಿ ನೀವು ಅದು ಬಂದ್ ಮಾಡಿದ್ರ ಇದು ಬಂದ್ ಮಾಡ್ರಿ ಅಂದ್ರೆ ಏನ್ ಇದರ ಅರ್ಥ ಏನು? ಈ ರಾಜಕೀಯ ಯಾವ ರೀತಿ ರಾಜಕೀಯ ಮಾಡತ್ತಾರೆ? ನನ್ ಕ್ವಶನ್ ಅದಲ್ಲ ಸರ್. ಇವತ್ತು ಒಂದು ಸರ್ಕಾರಿ ನೌಕರಿದಾರನ ವಜಾ ಮಾಡಿದ್ದಾರೆ ಸರ್, ಅದ್ರೊಳಗೆ ಭಾಗಿಯಾಗುವಂತಿಲ್ಲ ಹಾಗೆ ಹೀಗೆ ಅಂತೇಳಿ. ಈಗ ಮುಸ್ಲಿಂ ಎಷ್ಟೋ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ನೌಕರಿದಾರರು ಎಷ್ಟೋ ಜನ ಭಾಗಿಯಾಗ್ತಾರೆ. ಈಗ ನೀವೇ ಜುಲೂಸ್ ಹೋಗ್ತಿರ್ತಾವು, ಅದ್ರೊಳಗೆ ಎಷ್ಟೋ ಜನ ಹಿಂದೂ ಇದ್ರೊಳಗೆ ಭಾಗಿಯಾಗ್ತಿರ್ತಾರೆ, ಸರ್ಕಾರಿ ನೌಕರರು ಭಾಗಿಯಾಗ್ತಿರ್ತಾರೆ. ಇಲ್ಲಿವರೆಗೂ ಕ್ರಮ ಜರುಗಿಸದ ಇರುವಂತ ಸರ್ಕಾರ ಇವತ್ತು ಯಾವ್ದೋ RSS ವಿಚಾರವಾಗಿ ಬಂದಂತ ಅವ್ರವ್ರ ರಾಜಕಾರಣಿ ಒಳಗೆ ಇದು ಇವತ್ತಿನ ಸರ್ಕಾರಿ ನೌಕರನ ಕುಟುಂಬ ಅಂದ್ರೆ ಸರ್ಕಾರಿ ನೌಕರಿಯಿಂದ ಅವನ ವಜಾ ಮಾಡ್ತಾರೆ ಒಬ್ಬ ವ್ಯಕ್ತಿನ ಅಂದ್ರೆ ಸರ್, ಅದ್ರ ಬಗ್ಗೆ ನೀವು ಯಾಕೆ ಇಲ್ಲಿವರೆಗೂ ವಿಷಾದ ವ್ಯಕ್ತಪಡಿಸ್ಲಿಲ್ಲ? ಏನು ಹೇಳಿಲ್ಲ ಸರ್ ಇಲ್ಲಿವರೆಗೂ? ನಮ್ ಬಿಜಾಪುರ ಒಳಗ ಏನ್ ನಮ್ ಸಮಾಜದಿಂದ ಯಾರು ನೋವಾಗ್ಯದ ಅದ್ರ ಬಗ್ಗೆ ನಾ ಅಷ್ಟೇ ಉತ್ಸಾಹ ಕೊಡ್ಬೋದು ಸರ್. ಯತ್ನಾಳ್ ಮುಸ್ಲಿಂ ವಿರೋಧಿ ಅನ್ನೋದ್ರ ಬಗ್ಗೆ ನೀವೇನ್ ಸ್ಪಷ್ಟನೆ ನೀಡ್ತೀರಾ? ನೋಡ್ರಿ, ಸಂದರ್ಭ ಬಂದಾಗ ಮುಸಲ್ಮಾನ್ ಜೊತೆಗೆ ಕೈ ಜೋಡಿಸೋರು ಅಧಿಕಾರ ಸಿಕ್ಕಾಗ ಅವ್ರು ವಿರೋಧ ಆಗೋದು, ಇದರ ಅರ್ಥ ಏನಾಯ್ತ್ರಿ? ಸರ್ ಅವ್ರು ಪ್ರತಿ ಸರ ಮಾಡ್ತಾ ಬಂದಿದ್ದೇ ಇದೆ ಸರ್. ರಾಜಕಾರಣ ಅಂದ್ರೆ ಅದೇ ಇರುತ್ತೆ ಸರ್, ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಅನ್ನುವಂಥದ್ದು ರಾಜಕಾರಣದ ಇವತ್ತಿಂದಲ್ಲ ಸರ್, ದಶಕಗಳಿಂದಾನು ಬಂದಿರುವಂತದ್ದು. ಬಟ್ ಅದನ್ನ ನೀವು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳದೆ ಇವತ್ತಿನ ದಿನ ಅವ್ರಿಗೆ ಇದನ್ ಮಾಡಿ ಅವ್ರಿಗೆ ನಾಯಕ ಪಟ್ಟ ಕೊಟ್ಟಿದ್ದಾರು, MLA ಪಟ್ಟ ಕೊಟ್ಟಿದ್ದಾದ್ರು ಯಾರು? ಇವತ್ತು ನೀವು ಬಿಜಾಪುರ ನಗರದ ಜನರೇ, ಅದ್ರಲ್ಲೂ 50% ಮುಸ್ಲಿಂ ಜನಾನೇ ಇದ್ದಾರೆ ಸರ್. ಆದ್ರೂ ಅವರು ಪ್ರತಿ ಸತಿನೂ ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನೇ ಕೊಡ್ತಾ ಹೋಗ್ತಾರೆ. ಆದ್ರೂ ನೀವು ಪ್ರತಿ ಸತಿ ಅವ್ರಿಗೆ MLA ಮಾಡ್ತಾನೆ ಹೋಗ್ತಿದ್ದೀರಾ ಸರ್. ಈಗ ನೋಡ್ರಿ, ನಮ್ಮ ಬಿಜಾಪುರ ನಗರ ಅಂದ್ರ ನಡೆದಾಡಂತ ದೇವರು ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಮಾತಾಡ್ತಾರೆ. ಇವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನ್ ಹೇಳ್ತಾರ ಗೊತ್ತೇನ್ರಿ? ನಾ ಯಾರ್ದಾರೆ ಕಾಲ್ ಮುಗಿತೀನಿ ಅಂದ್ರ ಅವ್ರು ಸಿದ್ದೇಶ್ವರ ಅಪ್ಪಾಜಿ ಬಿಟ್ಟು ಯಾವ ಬೇರೆ ಸ್ವಾಮೀಜಿ ಕಾಲ್ ಮುಗಿಯಂಗಿಲ್ಲ ಅಂತ. ನಡೆದಾಡಂತ ದೇವರು ಸಿದ್ದೇಶ್ವರ ಸ್ವಾಮೀಜಿ ಏನ್ ಹೇಳ್ತಾರ ಗೊತ್ತೇನ್ರಿ? ಕುರ್ಚಿ ಕಾಯಂ ಇರ್ತದ, ಕುರ್ಚಿ ಮ್ಯಾಗ ಕುತ್ತಾವ ಕಾಯಂ ಇರಂಗಿಲ್ಲ ಅಂತ. ಮತ್ ಇವ್ರಿಗೆ ಏನ್ರಿ ಬಸವಣ್ಣ ಪಾಟೀಲ್ ಯತ್ನಾಳ್ ಅವ್ರು ಏನ್ ತಿಳ್ಕೊಂಡ್ರ ಅಂದ್ರ, ಈ ಕುರ್ಚಿ ನನ್ ಸಂಬಂಧಿ ಆಗ್ಯದ, ನಾನೇ ಇದರ ಕಾಯಂ ಕುಂದಿರ್ತೇನೆ, ನನಗೆ ತಳ ಇಳಿಸೋರು ಯಾರಿಲ್ಲ ಅಂತ ತಿಳ್ಕೊಂಡ್ಬಿಟ್ರಿ. ನಿಮ್ ಪ್ರಕಾರ ಸರ್ ಇವತ್ತು RSS ವೇಷ ಧರಿಸಿದ ನೌಕರಿದಾರನ ತಪ್ಪು ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದು ಸರಿ? ಯಾಕಂದ್ರೆ ಸರ್ಕಾರಿ ನೌಕರಿದಾರ RSS ವೇಷ ಧರಿಸಿದ್ದು ಅವನ ನೌಕರಿದಿಂದ ಇವ್ರು ವಜಾ ಮಾಡ್ತಾರೆ, ಅದು ನಿಮ್ ಪ್ರಕಾರ ಸರಿ? ಅದೇ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಟ್ಟು ನಮಾಜ್ ಮಾಡುವಂತದ್ದು ಅಂದ್ರೆ ಡಿಸ್ಟರ್ಬೆನ್ಸ್ ಮಾಡುವಂತದ್ದು, ನಮಾಜ್ಗಳನ್ನ ಮಾಡುವಂತದ್ದು, ಅಲ್ಲೆಲ್ಲಿಗೆ ಮೈಕ್ಗಳನ್ನ ಹಚ್ಚುವಂತದ್ದು, ಅದೆಲ್ಲ ನಿಮ್ ಪ್ರಕಾರ ಸರಿನಾ ಸರ್? ನೋಡ್ರಿ, RSS ಬಹುಶಃ ಹಾಕಿ ಅವ್ರು ಏನ್ ಮಾರ್ಚ್ ಮಾಡ್ಯಾರ, ಅವ್ರಿಗೆ ಯಾವ ಸರ್ಕಾರಿ ಕಚೇರಿ ಯಾರು ತೆಗ್ದಾರೋ ಯಾರು ಬಿಟ್ಟರು ಅದು ನಮ್ಗೆ ಗೊತ್ತಿಲ್ಲ. ಅದು ಸರಿ ಅದೋ ಅದು ತಪ್ಪೈತಿ, ಅವ್ರು ಅದು ರಾಜಕಾರಣ ಗೊತ್ತಿರಿ. ಸೆಕೆಂಡ್, ಯಾವ ಸಾರ್ವಜನಿಕ ಜಾಗದ ಮ್ಯಾಗ ಯಾವ ಮುಸಲ್ಮಾನ್ ನಮಾಜ್ ಮಾಡಲ್ಲ. ಪರ್ಟಿಕ್ಯುಲರ್ ನಮ್ಮ ಸಮಾಜದಾಗ ಒಂದು ಮಸೂತಿ ಮಾಡ್ಯಾರ ಒಂದು, ಇಲ್ಲಾಂದ್ರೆ ಒಂದು ಈದ್ಗಾ ಮಾಡ್ಯಾರ ಒಂದು. ಯಾವ ಸರ್ಕಾರಿ ಕಚೇರಿ ಆಗಲಿ ಯಾವ ಸರ್ಕಾರಿ ಆವರಣದಲ್ಲಿ ಆಗಲಿ ಸಾರ್ವಜನಿಕ ಸ್ಥಳದಲ್ಲಿ ಯಾರು ನಮಾಜ್ ಮಾಡ್ಲಿಲ್ಲ ಮೇಡಮ್, ಮಾಡಂಗಿಲ್ಲ. ನೀವು ನಿನ್ನೆ ಒಂದು ಹೇಳಿಕೆ ಕೊಡ್ತೀರಾ ಸರ್, RSS ಬ್ಯಾನ್ ಆದ್ರೆ ಯತ್ನಾಳ್ರವರು ಬ್ಯಾನ್ ಆದಂತೆ ಅನ್ನುವಂತ ಹೇಳಿಕೆ ಸರ್. ಅದು ಎಷ್ಟೋ ವಾಹಿನಿಗಳಲ್ಲಿ ಪ್ರಸಾರವಾಗ್ತಾ ಇದೆ ಸರ್.
ಅದ್ರ ಬಗ್ಗೆ ನೀವೇನ್ ಕ್ಲಾರಿಟಿ ಕೊಡಕ್ ಇಷ್ಟಪಡ್ತೀರಿ? RSS ಬ್ಯಾನ್ ಮಾಡಬೇಕು ಅಂತೇಳಿ ಅಂದವ್ರು ಯಾರ್ರಿ? ಅವ್ರೇ ಅನ್ನತ್ತಾರಲ್ಲ, ಇವ್ರು RSS ಬ್ಯಾನ್ ಮಾಡ್ರಿ ಅಂತ ಪತ್ರ ಬರ್ದಾರ, ನಮ್ಮ ಮುಸಲ್ಮಾನ್ ಸಮಾಜದವರಿಗೆ ನಮಾಜ್ ಮಾಡಬೇಡ್ರಿ ಅಂತ ಪತ್ರ ಬರ್ದೀನಿ. ಇದ್ರ ಅರ್ಥ ಏನ್ರಿ? ಈ ನೀವು ಸಂವಿಧಾನ ನೋಡ್ರಿ, ವಿಧಾನಸಭಾ ಒಳಗೆ ನೀವು MLA ಆಗಿ ಆರಿಸಿ ಹೋಗ್ತೀರಿ, ಅಲ್ಲಿ ಸಂವಿಧಾನ ಮ್ಯಾಗ ಕೈ ಇಟ್ಟು ಏನ್ ನೀವು ಶಪಥ ತಗೋತೀರಿ? ಎಲ್ಲಾ ಸಮಾಜದವ್ರಿಗೆ ಒಂದೇ ದೃಷ್ಟಿದಿಂದ ನೋಡ್ತೀನಿ, ನಾ ಸಂವಿಧಾನ ಪಾಲನೆ ಮಾಡ್ತೀನಿ, ನಾ ಯಾರ ಮ್ಯಾಗ ಅನ್ಯಾಯ ಮಾಡಂಗಿಲ್ಲ, ಇವೆಲ್ಲ ಶಪಥ ಮರ್ತು ಬಿಟ್ರಿ ಏನ್ರು? ನೋಡ್ರಿ, ಬಿಜಾಪುರ ನಗರ ಶಾಸಕ ಬಸವಗೌಡ ಪಾಟೀಲ್ ಇವರು ಓಟ್ ಹಾಕದವ್ರದು MLA, ಯಾವ ಓಟ್ ಹಾಕಿಲ್ಲ ಅವರು MLA. ಈಗ ಬಿಜಾಪುರ ನಗರದಾಗ ಒಬ್ಬ ನಗರ ಶಾಸಕ ಯಾರಪ್ಪ ಅಂದ್ರೆ ನನಗೆ ಕೇಳಿ ಬೇರೆಯವರು, ನಮ್ ನಗರ ಶಾಸಕರ ಬಸವಗೌಡ ಪಾಟೀಲ್ ಅಂತೆ. ಅವರು ನಮ್ಮ MLA ರೀ, ನಾವು ಓಟ್ ಹಾಕಿಲ್ಲ ಅವ್ರಿಗೆ, ಆದ್ರೂ ಅವರು ನಮ್ಮ MLA. ಯಾರು ಓಟ್ ಹಾಕ್ಯಾರ ಅವ್ರದ್ದು MLA, ಯಾರು ಓಟ್ ಹಾಕಿಲ್ಲ ಅವ್ರದ್ದು MLA. ಇವರು ಈ ಭೇದ ಭಾವ ಯಾಕೆ ಮಾಡ್ತಾರ ಅಷ್ಟೇ. ಸರ್, ಬಿಜಾಪುರ ಜಿಲ್ಲೆ ಒಳಗ್ರಿ ಸರ್ ಎಲ್ಲಾ ಮತಕ್ಷೇತ್ರದಲ್ಲೂ ಎಲ್ಲಾ ಕಡೆನೂ ಕಾಂಗ್ರೆಸ್ ಗೆದ್ದಿದೆ ಸರ್, ಗೆಲುವು ಸಾಧಿಸಿದೆ. ಆದ್ರೆ ವಿಜಯಪುರ ನಗರದಲ್ಲಿ ಸಿಟಿಯಲ್ಲಿ ಮಾತ್ರ ಬಿಜೆಪಿ ಗೆಲುವು ಸಾಧಿಸಿರುವಂತದ್ದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ನಾ ಅಂದಿನಲ್ರಿ ನಿಮ್ಗೆ, ಈಗ ಅಡ್ಜಸ್ಟ್ಮೆಂಟ್ ರಾಜಕೀಯ ಎಲ್ಲಿ ತನ ಇರುತ್ತದಲ್ಲ, ಮತ್ತ ನಮ್ಮ ಸಮಾಜದವರು ಪರ್ಟಿಕ್ಯುಲರ್ ಏನದ ಮುಸಲ್ಮಾನ್ ಸಮಾಜದವರು ಯಾವಾಗ ಎಚ್ಚರಕೊಂಡಿಲ್ಲ ಅಲ್ಲಿ ತನ ಇವರು ಸೋತ್ಕೋತೆ ಬರ್ತಾರೆ. ಇದರ ಉದಾಹರಣೆ ಏನಂದ್ರ, ಈಗ ನೋಡ್ರಿ, ಕಾಂಗ್ರೆಸ್ ದಿಂದ ಒಂದು ರನ್ನಿಂಗ್ MLA ಇದ್ರು, ರನ್ನಿಂಗ್ MLA ಆರಿಸಿ ಬಂದಿದ್ದ MLAಗೆ ಟಿಕೆಟ್ ಕಟ್ ಮಾಡಿ ಇವ್ರು ಮತ್ತೊಂದು ಸಮಾಜ ಮುಖಂಡರು ಏನದಲ್ಲ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಇದರ ಅರ್ಥ ಏನಾಯ್ತು? ಒಟ್ಟು ಈ ಬಿಜಾಪುರ ನಗರದಲ್ಲಿ ಯಾವ ಮುಸಲ್ಮಾನ MLA ಅಧಿಕಾರ ಒಳಗ್ ಬರಬಾರ್ದು ಸರಿ. ಇದು ಒಂದು ಮತ್ತೆ ಹಮೀದ್ ಮುಷ್ರಿಫ್ ರವರು MLA ಅಂದ್ರೆ ಯತ್ನಾಳ್ ರವರ ಅಪೋಸಿಟ್ ಪಾರ್ಟಿ ಕಾಂಗ್ರೆಸ್ ನಿಂದ ಇವರೇ ನಿಂತಿದ್ರು. ಹಮೀದ್ ಮುಷ್ರಿಫ್ ರವರು ನಿಮ್ಮದೇ ಮುಸ್ಲಿಂ ಜನಾಂಗದವರೇ ನಿಂತಿದ್ರು. ಬಟ್ ಅವ್ರನ್ನ ಗೆಲ್ಲಿಸ್ಲಿಕ್ಕೆ 50% ಮುಸ್ಲಿಮ್ರಿಗೆ ಸಾಧ್ಯವಾಗ್ಲಿಲ್ಲ. ನೋಡ್ರಿ, ಹಮೀದ್ ಮುಷ್ರಿಫ್ ಅವರಿಗೆ 85,000 ಹೆಚ್ಚು ಮತಗಳು ಬಿದ್ದವು. ಅವ್ರದ್ದು ಒಂದು ಸ್ಥಾನ ಅಂದ್ರೆ ಈಗ ಪ್ರೆಸೆಂಟ್ ಅವರೇ MLA ಇದ್ದಂಗ್ರಿ. ಮುಸಲ್ಮಾನ್ ಸಮಾಜ ಆಗ್ಲಿ ಬೇರೆ ಸಮಾಜದವ್ರಾಗ್ಲಿ ಯಾವ್ದಾರೆ ಒಂದು ಫೋನ್ ಬಂದ್ರ ತಕ್ಷಣ ಓಡ್ ಹೋಗ್ತಾರೆ. ಆದ್ರೆ ಇವ್ರು ಎಲ್ಲಾದ್ರೆ ಬಸವರಾಜ ಪಾಟೀಲ್ ಎತ್ತಾಳು ಕೆಲವು ದಿವಸದಿಂದ ಕಾಣೆ ಆಗ್ಯಾರ, ಇವ್ರು ಮಿಸ್ಸಿಂಗ್ ಆಗ್ಯಾರ, ಸಿಗ್ತಾ ಇಲ್ಲ. ಇವ್ರೆಲ್ಲ ಸಿಗ್ಲಾಗ್ತಾರ ಹೇಳ್ರಿ ಸರ್. ಅವ್ರು ನಗರದಲ್ಲೇ ಇಲ್ಲ, ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತ ನಿಮ್ಮ ಹೇಳಿಕೆಗೆ ಸರ್, ಇವತ್ತು ನಗರದಲ್ಲಿ ಆಗ್ತಿರುವಂತ ಬೆಳವಣಿಗೆಗಳನ್ನ ಎಲ್ಲ ನೋಡ್ತಾ ಇದ್ರೆ, ಇವತ್ತು ನಗರದಲ್ಲಿ ಶಾಸಕರೇ ಇಲ್ಲದೆ ಈ ರೀತಿಯ ಎಲ್ಲಾ ಕಾರ್ಯಕ್ರಮಗಳಾಗಿರ್ಬೋದು, ಈ ರೀತಿಯ ಬೆಳವಣಿಗೆಗಳಾಗಿರ್ಬೋದು ಹೇಗ್ ನಡೀತಾ ಇದೆ ಸರ್? ಏನ್ ಬೆಳವಣಿಗೆ ಏನಾಗಿದೆ ಹೇಳ್ರಿ? ಬಿಜಾಪುರ ನಗರ ಡೆವಲಪ್ಮೆಂಟ್ ಏನಾಗಿದೆ? 2, 3, 4 ಓಣಿ ಬಿಟ್ಟ ಬ್ಯಾರೆ ಎಲ್ಲರೂ ಈ ಕಡೆ ಹೋಗ್ರಿ, ನಿಮ್ ಬಸ್ ಸ್ಟ್ಯಾಂಡ್ ಹಿಂದಿನ ಭಾಗ ಹೋಗ್ರಿ, ಯಾವ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಒಂದೂ ಆಗಿಲ್ಲ. ನೋಡ್ರಿ ಧೂಳಿ ಎಟ್ಟದ ನೋಡ್ರಿ, ಧೂಳಾಪುರ ಆಗಿದೆ, ಸಿಂಗಾಪುರ್ ಇಲ್ಲ. ಮಳಿ ಬಂದ್ರ ಎಲ್ಲಾರ್ಗು ನೀರ್ ನೋಡಿ ಮಳ್ಯಾಗ ಒಂದು ನೀರ್ ಪಾಸ್ ಆಗಲ್ಲ. ಈ ರೀತಿ ಇವರು ಡೆವಲಪ್ಮೆಂಟ್ ಮಾಡಿನೇ, ಗ್ರೀನ್ ಸಿಟಿ ಮಾಡಿನೇ, ಸಿಂಗಾಪುರ್ ಮಾಡಿನೇ, ಬಂದ್ ನೋಡ್ರಿ ಅಂತಿರು ಉದಾಹರಣೆ ಕೊಡ್ತಾರೆ. ಈಗ ನಾವು ಬಿಜಾಪುರ ವಾಸಿ ಅದ್ರಿ, ನಂದು ಈಗ 50 ವರ್ಷ ರನ್ನಿಂಗ್ ಅದ. ನಾ ಬಿಜಾಪುರದಾಗೆ ಹುಟ್ಟಿನ್ರಿ, ಬಿಜಾಪುರದಾಗೆ ದೊಡ್ಡವಾಗಿನಿ. ಈಗ ಏನ ಇದ್ರದ ಹಕ್ಕಿಕತೆ ಏನದ ಎಲ್ಲ ಗೊತ್ತೇ ಆಗ್ತದಲ್ರಿ. 2028ಕ್ಕೆ ಯತ್ನಾಳ್ ರವರು ಮುಖ್ಯಮಂತ್ರಿ ಆಗ್ತಾರೆ, ಇದ್ರ ಬಗ್ಗೆ ನೀವೇನ್? ನೋಡ್ರಿ, ಕನಸು ಕಾಣೋರಿಗೆ ಯಾರು ಇದು ಇಲ್ಲ. ಬೇಕಾದವರು ಕನಸು ನೋಡ್ಬೋದು, ನಾನು ನೋಡ್ಬೋದು ಕನಸು, ನಾನು CM ಆಗ್ತೀನಿ ಅಂತೀರಿ. ಅದಕ್ಕೇನ್ ನೋಡ್ರಿ, ಪ್ರತಿಯೊಂದು 7 ಕೋಟಿ ಏನು ಜನಸಂಖ್ಯೆ ಅದ ಕರ್ನಾಟಕ ಸ್ಟೇಟ್ದಾಗ, ಅವ್ರು ಮನಸ್ಸೊಳಗೆ ಜಾಗ ಮಾಡಿದ ಮ್ಯಾಗ CM ಆಗ್ತಾರೆ. ಪರ್ಟಿಕ್ಯುಲರ್ ಒಂದೇ ಸಮಾಜ ತಗೊಂಡು ಹೋಗ್ತೀನಿ, ನಾ ಒಂದೇ ಸಮಾಜ ತಗೊಂಡು ಹೋಗಿದ್ಮೇಲೆ CM ಮಾಡ್ರಿ ಅಂದ್ರೆ, ಇಲ್ಲಂದ್ರೆ 2,000 ಕೋಟಿ ಕೊಟ್ರ ನಾ CM ಆಗ್ತೀನಿ ಅಂದ್ರೆ ಹೆಂಗ್ರಿ? ಇದು ಎಲ್ಲದರಿ CBI, ED ಮತ್ತ ಇವ್ರು ಎಲ್ಲದರಿ, ಇವರೆಲ್ಲ ತನಿಖೆ ಮಾಡ್ಬೇಕಲ್ಲ. 2,000 ಕೋಟಿ ಎಲ್ಲಿಂದ ಬರ್ತೈತಿ? ನೀವು ಒತ್ತಾಯ ಮಾಡ್ಬೇಕಿತ್ತಲ್ಲ ಸರ್, ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋದ್ರ ಬಗ್ಗೆ ನೀವು ಇಲ್ಲಿವರೆಗೂ ಏನಾದ್ರೂ ಒತ್ತಾಯ ಮಾಡಿದ್ದೀರಾ? ಕಾನೂನು ಕ್ರಮಕ್ಕೆ ಏನಾದ್ರೂ ಆಗ್ರಹ ಮಾಡಿದ್ದೀರಾ? ಎದ್ರ ಸಂಬಂಧ ರೀ? ಯತ್ನಾಳ್ ಅವ್ರ ಮೇಲಾಗಿರ್ಬೋದು, ಇವತ್ತು ಅವರು ಎಷ್ಟೋ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ಇವತ್ತಿರೋದು ಕಾಂಗ್ರೆಸ್ ಸರ್ಕಾರ, ಮತ್ತೆ ಇಲ್ಲಿ ಉಸ್ತುವಾರಿ ಸಚಿವರು ಇರೋದು ಕಾಂಗ್ರೆಸ್ ಸರ್ಕಾರದವರೇ, MB ಪಾಟೀಲ್ ರವರೇ. ಅದರಲ್ಲೂ ಹಮೀದ್ ಮುಷ್ರಿಫ್ ರವರಿಗೆ ಆತ್ಮೀಯರು ಅಷ್ಟು ಇದನ್ನ ಇರ್ತಾರೆ ಸರ್. ಬಟ್ ಆದ್ರೂ ಸರ್ ಯಾವುದೇ ಕ್ರಮಕ್ಕೆ ಮುಂದಾಗ್ಲಿಲ್ಲ, ಯಾಕೆ? ನೋಡ್ರಿ, ಹೊಂದಾಣಿಕೆ ರಾಜಕೀಯ ಯಾವಾಗ ತನ ಇರ್ತದಲ್ಲ, ಈ ರೀತಿ
ಇವ್ರಿಗೆ ಯಾವುದು ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೇಳ್ರಿ, ಬರೇ ಒಬ್ಬರು ಇಟ್ಟಾರ ಇವ್ರು, ನೀವು ಮುಸಲ್ಮಾನ ಹಂಚಿಕೆ ಹಾಕು, ನಾವು ಏನೋ ಸಮಾಳಿಸ್ತೀವಿ, ನೀವು ಅವ್ರಿಗೆ ಅಂಜಿಸು, ನಾವು ಸಮಾಳ್ತೀವಿ. ಈ ಮುಸಲ್ಮಾನ್ ಸಮಾಜ ಏನದಲ್ಲ, ಯಾರ ಅಪ್ಪಗೂ ಅಂಜಲ್ಲ, ದೇವರ ಬಿಟ್ಟು ಯಾರಿಗೂ ಅಂಜಲ್ಲ. ಈಗ ಏನದ, ಈಗ ಬಿಜಾಪುರ ನಗರದಲ್ಲಿ ನಮ್ಮ ದುರ್ದೇವ ಐತಿ, ನಮ್ಗೆ ಈ ರೀತಿ ಒಬ್ಬ ಶಾಸಕರು ಸಿಕ್ಕಾರುತ್ತೆ. ಬಿಜಾಪುರ ನಗರದಲ್ಲಿ ಒಬ್ಬ IQ ಲೆವೆಲ್ ಏನು ಮಷೀನ್ ಅದಲ್ಲ, ಈ ಜಾಗದ ಮೇಲೆ ಇಟ್ಟಾರ, ಅಲ್ಲಿ ಸುತ್ತಮುತ್ತ ದೊಡ್ಡ ದೊಡ್ಡ ಗಿಡ ಹಚ್ಚಾರ, ಅದು ಗಿರಿನೇ ತೋರಿಸ್ತದ. ಈ ಪೊಲ್ಯೂಷನ್ ಏನ್ ಎಷ್ಟದ, ಎಷ್ಟು ಹೈ ಲೆವೆಲ್ ಅಸ್ತಮಾ ಪೇಷಂಟ್ ಆಗ್ಲತ್ತಾವ ಸರ್ಕಾರದವಾಗ. ನೋಡ್ರಿ ಎಷ್ಟು ಅಸ್ತಮಾ ಪೇಷಂಟ್ ಅದಾವ. ಅದು IQ ಇದು ಮಷೀನ್ ತಂದು ಗಾಂಧಿ ಚೌಕ್ನಾಗ ಇಡ್ರಿ, ಬಸ್ ಸ್ಟ್ಯಾಂಡ್ನಾಗ ಇಡ್ರಿ, ಗೊತ್ತಾಗ್ತದ ಗ್ರೀನ್ ಸಿಟಿ ಅದ ಏನ ಸಿಂಗಾಪುರ್ ಅದ ಏನು ಧೋಳಾಪುರ ಅದ. ಸರ್, ಇವತ್ತಿನ ದಿನಮಾನಗಳಲ್ಲಿ ಅಂದ್ರೆ ನೀವು ನಿನ್ನೆ ಹೇಳಿಕೆ ಕೊಟ್ರಿ, ಇಲ್ಲ ನಮ್ಗೆ CM ರವರಿಗೆ ಇವ್ರು ಲೆಟರ್ ಬರೆದಿದ್ದಾರೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡುವಂತಿಲ್ಲ ಅನ್ನುವಂತ ಹೇಳಿಕೆಗೆ ನಾವು ಖಂಡಿಸ್ತೀವಿ ಅನ್ನುವಂಥದ್ದು. ಅದೇ ರೀತಿ ಇವತ್ತು RSS ಸಂಘಟನೆ, ಅದು ಯಾವುದೇ ಸಂಘಟನೆ ಆಗಿರ್ಬೋದು, ಏನೇ ಆಗಿರ್ಲಿ ಸರ್, ಅವ್ರವ್ರ ಧರ್ಮ, ಅವ್ರವ್ರ ಸಂಘಟನೆಗಳು ಅವ್ರವ್ರಿಗೆ ಇಂಪಾರ್ಟೆಂಟ್ ಸರ್. ಅದೇ ರೀತಿ ನೀವು ಮುಸ್ಲಿಂ ಪರ ಹೇಗೆ ನಿಂತ್ರು ಸರ್, ಅದೇ ರೀತಿ ಇವತ್ತು ನೀವು ಹೇಳ್ತೀರಾ ನಾವಿಲ್ಲ ಒಗ್ಗಟ್ಟಿನ ಪರ, ನಮ್ಮಲ್ಲಿ ಅವ್ರು ಬರ್ತಾರೆ, ಅವರು ನಮ್ಮಲ್ಲಿ ನಾವು ಅವರಲ್ಲಿ ಹೋಗ್ತೀವಿ, ನಾವೆಲ್ಲ ಬಂಧು ಬಾಂಧವರಿದ್ದಂತೆ ಇದೀವಿ ಅಂತ ಹೇಳಿ ಇವತ್ತು ಸರ್ಕಾರಿ ನೌಕರರನ್ನ ವಜಾ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ನೀವೇನಾದ್ರೂ ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಾ ಸರ್? ನೀನೆ ಹೇಗೆ ನಮಾಜ್ ಬಗ್ಗೆನೆ ಒಂದು ಪ್ರೆಸ್ ಮೀಟ್ ಮಾಡಿ ಅದ್ರ ಬಗ್ಗೆನೆ ಸ್ವಲ್ಪ ಹೇಳಿಕೆಗಳನ್ನ ಹೇಗ್ ಕೊಡ್ತೀರೋ, ಅದೇ ರೀತಿ ಇದ್ರ ಬಗ್ಗೆನೂ ಏನಾದ್ರೂ ಹೇಳಿಕೆ ಕೊಟ್ಟು ಆಗ್ರಹ ಮಾಡ್ತೀರಾ ಸರ್, ವಾಪಸ್ ಅವ್ರನ್ನ ನೌಕರಿಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು? ನೋಡ್ರಿ ಮೇಡಮ್, ಇದನ್ನ RSS ಶಾಖಾ ಐತಲ್ರಿ, ರಾಷ್ಟ್ರೀಯ ಸ್ವಯಂ ಸೇವಕ ಅಂತೇಳಿ, ಇದು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ 1925 ಅವ್ರದ್ದು ಸ್ಥಾಪನೆ ಆಗ್ಯದ. ಇವತ್ತಿಂದ ನಾಳೆಯಿಂದ ಅಲ್ಲದು. ಅವರು ಏನವರು RSS ಶಾಖಾ ಒಂದು 100 ವರ್ಷ ಪೂರ್ತಿ ಆಗಿದ ಮ್ಯಾಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಒಂದು ₹100 ಸಿಕ್ಕಾ ಮಾಡಿದ್ರು. ಈಗ RSS ರೈಲಿ ಒಳಗ RSS ಏನ್ ಅವ್ರದ್ದು ಮಾರ್ಚ್ದಾಗ ಯಾರ್ಯಾರು ಭಾಗಿಯಾಗ್ಯಾರ ಅವ್ರಿಗೆ ನೀವು ಹೇಳತ್ತೀರಿ ನೌಕರಿ ವಜಾ ಮಾಡ್ಯಾರ ತೆಗದಾರ ಅಂತೇಳಿ. ನಾವು ಹೇಳುದೇನು, ಯಾರು ಸಂಘ ಸಂಸ್ಥೆದಾಗ ಭಾಗಿ ಆಗ್ತಾನಂದ್ರ ಅವ್ರದೇನು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ಲಿ ಅಂತ ಭಾಗಿಯಾಗಿರ್ತಾರ. ಆದ್ರ ಅವ್ರದ್ದು ಏನೋ ತಪ್ಪು ಕಲ್ಪನೆ ಇರಂಗಿಲ್ಲ. ಅವ್ರು ಯಾಕೆ ವಜಾ ಮಾಡ್ಯಾರ, ಎದಕ್ಕೆ ಮಾಡ್ಯಾರ, ಅವ್ರದ್ದು ಏನು ತನಿಖೆ ಮಾಡಿ ಪೂರ್ಣ ಮತ್ತೆ ಒಳ್ಳೆ ಅವ್ರಿಗೆ ನೌಕರಿ ತಗೋಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.